ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ಮೈನ್ಕ್ರಾಫ್ಟ್. ಬಟ್ ಒಂದು ಚಿಕ್ಕ ಪ್ರಾಬ್ಲಮ್ ಆಗೋಯ್ತು. ನಾನು ಮೈನ್ಕ್ರಾಫ್ಟ್ನ ಆಡಕ್ಕೆ ಹೊರಟಿದ್ದೆ, ಆದರೆ ಅಷ್ಟರಲ್ಲಿ ಅದೇನಾಯಿತೋ ಇದು ಗೊತ್ತಿಲ್ಲ, ಇದು ಆನ್ ಆಗಿ ತಿರ್ಗಾ ಹಂಗೆ ಬ್ಯಾಕ್ ಬಂದ್ಬಿಡ್ತಿತ್ತು. ಅದಕ್ಕೆ ತಿರ್ಗಾ ಅನ್ಇನ್ಸ್ಟಾಲ್ ಮಾಡಿ ತಿರ್ಗಾ ಡೌನ್ಲೋಡ್ ಮಾಡಿದ್ದೀನಿ. ನಮ್ಮ ವರ್ಲ್ಡ್ ಹೆಸರು ಕನ್ನಡದಲ್ಲಿ ಇಡೋಣ, ಸ್ವರ್ಗ ಇಡೋಣ. ಮತ್ತಿನ್ನೇನು ಹಾಕೋದೇನು ಬೇಡ ಅಲ್ವ. ಇದರೊಂದಿಗೆ ನಮ್ಮ ವರ್ಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಸಾರಿ. ಮತ್ತು ನಾನು ಫ್ರೀ ಫೈರ್ ವಿಡಿಯೋ ಹಾಕಿದ್ದೆ. ನಾನು ಹೇಳಿದ್ದೆ ಅದರಲ್ಲಿ ನಾಳೆನೇ ಹಾಕ್ತೀನಿ ಅಂತ, ಬಟ್ ಆಗಿಲ್ಲ. ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಇದೆ, ಅದಕ್ಕೆ ಹಾಕೋಕ್ಕಾಗಿಲ್ಲ. ಪರವಾಗಿಲ್ಲ, ಒಳ್ಳೆ ಜಾಗದಲ್ಲೇ ಹಾಕೋರು. ನಾರ್ಮಲ್ ಏನೋ ಕಾಣಿಸ್ತು. ಮಶ್ರೂಮೇನೇ ಬೇರೆ ಥರ. ಫಸ್ಟ್ ಸ್ಟಾರ್ಟಿಂಗ್ ನನ್ನ ಕೆಲಸ ವುಡ್ ಕಲೆಕ್ಟ್ ಮಾಡೋದು, ಮತ್ತು ನಾನೇ ಒಂದು ಚಾಲೆಂಜ್ ತಗೊತೀನಿ. ಈ ನೈಟು ಅಂದರೆ ಗೇಮಲ್ಲಿ ರಿಯಲ್ ಆಗಲ್ಲ, ನೈಟ್ ಆಗೋ ಅಷ್ಟೊತ್ತಲ್ಲಿ ಬೆಡ್ ಸಿಕ್ಕಿಲ್ಲ ಅಂದ್ರೂ ಒಂದು ಬೇಸ್ ಮಾಡ್ಕೊಬೇಕು ನಾನು. ಓಹೋ ಅಲ್ಲಿ ಪ್ಲೇನ್ ಏರಿಯಾ ಐತೆ, ಅದೇ ಫಿಕ್ಸ್ ಆಯಿತು. ಕಲ್ಲು ಸಿಕ್ಕೈತೆ, ಕಲ್ಲು ಬೇಕೇ ಬೇಕು. ಹೋಗೋದಂಗೆ ಬಿದ್ದರೆ ಮಟಾಸ್. ಪರವಾಗಿಲ್ಲ, ಬೇರೆ ಕಡೆನೇ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿ 2 ಆಟನ ಕಳ್ಕೊಂಡು ಕೊನೆಗೆ ಸೇಫಾಗಿ ಏನು ಬಂದಿಲ್ಲ, 2 ಆಟ ಕಳ್ಕೊಂಡು ಬಂದಿದ್ದೀವಿ. ನನಗಲ್ಲೂ ಮೋಸ್ಟ್ಲಿ 2-3 ಸಿಕ್ತು ಅನ್ಸುತ್ತೆ. ಅಲ್ಲೂ 2-3 ಶೀಪ್ ಸಿಕ್ತು. ಅಲ್ಲೊಂದೈತೆ, ಇನ್ನೊಂದು ಶೀಪ್ ಬೇಕಷ್ಟೆ. ನೀವು ವೀವಿಂಗ್ ಕ್ರಾಫ್ಟಿಂಗ್ ಶುಗರ್ ಕೇನ್ ಬೇಕು. ಯಾಕಂದರೆ ಅದರಿಂದ ಪೇಪರ್ ಮಾಡ್ಬೋದು, ಪೇಪರಿಂದ ಟ್ರೇಡಿಂಗ್ ಮಾಡ್ಬೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಚಿಂತೆನೇ ಆರಾಮಾಗಿ ನಮ್ಮ ಪಾಡಿಗೆ ನಾವು ಬೇಸಲ್ಲಿ 8 ನಿಮಿಷದವರೆಗೂ ಕಾಯಂಗಿಲ್ಲ. 8 ನಿಮಿಷ ಏನಕ್ಕೆ ಕಾಯಬೇಕಂದ್ರೆ ಮೈನ್ಕ್ರಾಫ್ಟಲ್ಲಿ ನೈಟು ಮತ್ತು ಡೇ ಎರಡೂ ಈಕ್ವಲಾಗಿ ಡಿವೈಡ್ ಆಗಿರುತ್ತೆ. 16 ಮಿನಿಟ್ಸು. ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋ ಪ್ರಕಾರ 16 ಮಿನಿಟ್ಸು ಅಂದರೆ ನೈಟಿಗೆ ಕರೆಕ್ಟಾಗಿ 8 ಮಿನಿಟ್ಸು, ಡೇಗೆ 8 ಮಿನಿಟ್ಸು. ಸದ್ಯಕ್ಕೆ ಈ ವುಡ್ಡಿಂದ ಸೀದಾ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲಾದರೂ ಇದೊಂದು ಬಿಡಲ್ಲ, ಇದುವೇ ಇರೋವಂಥ ಜಾಗದಲ್ಲೇ ಎಲ್ಲ ಸಿಗ್ತದೆ.
9 ಬೇಕು. 9 ಒಂದು 15 ಆದರೂ ಬೇಕು. 15 16 ಬೇಕು. ಜೊತೆಗೆ ಐರನ್ನು ಸಿಕ್ಬಿಟ್ಟಿದ್ರೆ ಎಷ್ಟು ಸಿಕ್ತು? 17 ಸಿಕ್ಕೈತೆ. ಪರವಾಗಿಲ್ಲ, ಇನ್ನೂ ಪೂರ್ತಿ ಇನ್ನೊಂದು ಲೈನ್ ಬಂದ್ಬಿಡೋಣ. ಸೊ ನಾನು ಈ ವಿಡಿಯೋನ ಇವತ್ತು ಎಂಡ್ ಮಾಡೋದು ಇಲ್ಲ, ನನಗೆ ಅಂತ ಕಂಪ್ಲೀಟಾಗಿ ಯಪ್ಪ ದೇವ, ಇಲ್ಲಿಂದ ಏನಾರ ದಬ್ಬಾಕೊಂಡಿದ್ದಿದ್ರೆ ಇಲ್ಲಿಂದ ನಾನು ಈ ವಿಡಿಯೋನ ಮುಗಿಸೋದು. ನನಗೆ ಅಂತ ಪರ್ಫೆಕ್ಟಾಗಿರೋ ಮನೆ ಮಾಡಿಕೊಂಡು ಸೇಫಾಗಿರೋ ಥರ. ಇನ್ನೊಂದು, ಇಲ್ಲ ಅಂದರೆ ಇದು ಏನದು, ವಿಲೇಜ್ ಹುಡುಕ್ಬೇಕು. ಇಟ್ಗಳು ಮಾತ್ರ ಎಲ್ಲ ಪೂರ್ತಿ ಅಪ್ಗ್ರೇಡ್ ಮಾಡ್ಕೊಂಡ್ಬಿಡೋಣ. ಸ್ಟಿಕ್ ವುಡನ್ ಪಿಕ್ಯಾಕ್ಸ್ ಆಯಿತು, ವುಡನ್ ಆ್ಯಕ್ಸ್ ಆಯಿತು, ಸ್ವಾರ್ಡ್ ಆಯಿತು, ಶವಲ್ ಒಂದು, ಫರ್ನೆಸ್ ಒಂದು. ಕರೆಕ್ಟು ಕೋಲೇ ಇಲ್ಲ ನಮ್ಮ ಹತ್ರ. ಏನಪ್ಪ ಅನ್ನಿಸ್ತಂಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ ಬೇಗ ಎಷ್ಟಾಗುತ್ತೋ ಅಷ್ಟು ವುಡ್ ಕಲೆಕ್ಟ್ ಮಾಡೋಣ. ಮತ್ತು ಸಾರಿ, ನಾನು ಇದಾಗಲೇ ಇದು 3ನೇ ಸಲ ನಾನು ಮೈನ್ಕ್ರಾಫ್ಟ್ ಸೀರೀಸ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀನಿ. ಬಟ್ ಪದೇ ಚೇಂಜ್ ಮಾಡ್ತಾಯಿದ್ದೀನಿ ಅಷ್ಟೇ. ನೀಟ್ ಆಗ್ತಾ ಇದೆ. ಮತ್ತು 200 ಸಬ್ಸ್ಕ್ರೈಬರ್ಸ್ ತುಂಬ ಹತ್ರ ಇದ್ದೀವಿ. ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಹೇಳ್ತಾ ಇದ್ದೇನೆಂದರೆ, ಇನ್ನು 2 ಮಿಲಿಯನ್ಗೆ ಇನ್ನು 20 ಸಬ್ಸ್ಕ್ರೈಬರ್ಸ್ ಇದ್ದೀವಿ ಅಂತ ಹೇಳ್ತೀವಿ. ಆದರೆ ಅದು ಆಗುತ್ತೆ, ಅದು ಬರೀ ನಿಮ್ಮ ಸಪೋರ್ಟಿಂದ ಅಷ್ಟೆ. ಹಂಗೆ ನಾನು ಕಾಂಟೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಮತ್ತು ಇನ್ನೊಂದು ಯೂಟ್ಯೂಬ್ ಚಾನಲ್ ಹೇಳ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಟೋಟಲ್ ಚೇತನ್ ಅಂತ. ಅದಕ್ಕೆ ಒಂದು 80 ಇಲ್ಲ 90 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೋಗಿ ಫಾಲೋ ಮಾಡಿ. ನಾನೆಲ್ಲ ಫಾಲೋ ಮಾಡ್ತೀನಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕು ಅನ್ಸುತ್ತೆ ಇಷ್ಟು ದುಡ್ಡು. ಇನ್ನೊಂದು 4 ವುಡ್ ಕಟ್ ಮಾಡ್ಕೊಂಬೋಣ, ಒಂದು ಸ್ಟ್ಯಾಕ್ ಆಗುತ್ತೆ. 3 ಇಷ್ಟಂತೂ ಸಖತ್ ಜಾಸ್ತಿನೇ ಆಗೋಯ್ತು. ಇನ್ನೇನು, ನನಗೆ ಸ್ಟೋನ್ ಬೇಕು. ನಾನು ಬರೀ ವುಡ್ಡಿಂದನೇ ಮನೆ ಮಾಡಲ್ಲ. ಗ್ರಾಬಲ್ ಶವಲ್ ಫ್ಲಿಂಟ್ ಸಿಗುತ್ತೆ. ಫ್ಲಿಂಟ್ ಏನೋ ಸಿಕ್ಕಾಯಿತು. ಸ್ಟ್ಯಾಂಡ್ ಏನಕ್ಕೆ ಬೇಕು ಅಂದರೆ, ನಮಗೆ ಮೈನ್ಕ್ರಾಫ್ಟಲ್ಲಿ ಗ್ಲಾಸ್ ಮಾಡಬೇಕು. ವಿಂಡೋಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಬೇಕಾಗಿಲ್ಲ, ಇಷ್ಟು ಬಿಡೋಣ. ಇದಕ್ಕೆ ಬೇಕಾಗುತ್ತೆ ಅದಕ್ಕೆ. ಫುಡ್ಡೇ ಇಲ್ವಾ?
ಒಂದು ವಿಲೇಜ್ ಸಿಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಡೆಸರ್ಟ್ ಏರಿಯಾನ ಅದು. ಫುಡ್ಡಿಗೇನು ಕಮ್ಮಿ ಇಲ್ಲ. ಸದ್ಯಕ್ಕೆ ಇದನ್ನೇ ಇಲ್ಲ. ಇಷ್ಟೊತ್ತಿಗಾಗಲೇ ಒಂದಾನ ವಿಲೇಜ್ ಸಿಗಬೇಕಾಗಿತ್ತಲ್ವಾ. ಒಂದು ನಿಮಿಷ ಕೋಆರ್ಡಿನೇಟ್ಸ್ ಹಾಕೊಂಡಿಲ್ಲ, ಆಮೇಲೆ ಮರ್ತೋದ್ರೆ ತಿರ್ಗಾ ಬರೋಕ್ಕಾಗಲ್ಲ. ಸರಿ ಡೇಸೂ ಇಟ್ಟಿರ್ತೀನಿ. ಇದು ಇನ್ನೂ ಒಂದಿನನೂ ಆಗಿಲ್ಲ. ನೀಟ್ ಆಗ್ತೈತಾ? ಇನ್ನೇನು ನೈಟೇ. ಇವಾಗ ನಾನು 300 ಓಯ್ ನಿಂತ್ಯಾ ಏನೋ ಇದು ರಾ ಫುಡ್ ತಿನ್ನುತ್ತಾ? ಏನು ತಿನ್ನುತ್ತೆ? ಕಡ್ಡಿ ಅಂತೀನಿ. ಇದು ಮೂಳೆ. ಇಲ್ಲೇ ಇರೋ, ಎಲ್ಲೋ ಹೋಗೋಣ. ಅದೊಂದು ಟೈಮ್ ಮಾಡ್ತೀನಿ. ಆಯಿತಾ? ಸಾಕಿಷ್ಟು. ಪ್ಯಾರಟ್. ಸದ್ಯಕ್ಕೆ ಇವಾಗ ಮಲ್ಕೊಂಬಿಡ್ತೀನಿ. ಗುಡ್ ನೈಟ್ ಗೈಸ್. ಒನ್ ಡೇ ಕಂಪ್ಲೀಟ್ ಮಾಡಿದ್ದೀವಿ. ಓಯ್ ಎದ್ದಿದ ತಕ್ಷಣ ಅದೇ ಕಾಟ ಶುರು ಆಯ್ತು ನನಗೆ. ಭಯ ಬಟ್ ನನಗೆ ಹೋಗುತ್ತೆ. ಸಾರಿ, ಒನ್ ಡೇ ಆಗೈತೆ. ಸದ್ಯಕ್ಕೆ ಬೆಡ್ನ ಹೊಡೆದಾಕಿ, ಕ್ರಾಫ್ಟಿಂಗ್ ಟೇಬಲ್ ಹೊಡೆದಾಕಿ, ಚಿಕ್ಕ ಬೆಡ್ಡು. ವಿಲೇಜ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗೋಣ. ಸ್ಪ್ರೂಸ್ ಬ್ಲಾಕ ಏನು? ಜಂಗಲ್ ಹಾಕೊಂಡು ಎಲ್ಲೂ ಈ ವಿಲೇಜ್ ಅಂತೂ ಸಿಕ್ಕಿಲ್ಲ. ನಮ್ಮ ಕಡೆನೂ ನೋಡೋಣ, ಭಯ ಆಯ್ತು. ಈ ವರ್ಲ್ಡಲ್ಲಿ ಏನು ವಿಲೇಜ್ ಅನ್ನೋದು ಏನೋ ಡಿಲೀಟ್ ಮಾಡಿಬಿಟ್ಟಾರ, ಇನ್ನೂ ಸಿಕ್ಕೇ ಇಲ್ಲ. ಈ ಸೈಡ್ ಹೋಗ್ತೀನಿ, ನಂಗೆ ಆ ಸೈಡ್ ಇಷ್ಟ ಇಲ್ಲ. ಒಂದು ಬೋಟ್ ಎಲ್ಲಪ್ಪ ಕ್ರಾಫ್ಟಿಂಗ್ ಟೇಬಲ್. ಬೋಟ್ 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 ಬೋಟ್
ರೂಯಿನ್ ಪೋರ್ಟಲ್ ರೂಯಿನ್ ಪೋರ್ಟಲ್ಲೇ ಅದು ಕಾಣಿಸೋದೇನು. ನನಗೆ ಗೊತ್ತಿರೋ ಪ್ರಕಾರ, ಆದರೆ ನನ್ನ ಎಕ್ಸ್ಪೀರಿಯೆನ್ಸು ಇದನ್ನು ಆಡಿದ್ದೇನಲ್ಲ, ಇದನ್ನು ನೋಡ್ಕೊಂಡು ಹೇಳಿದ್ರೆ ಆಹಾ, ಗೋಲ್ಡನ್ ಆ್ಯಪಲ್ ಬೇರೆ ಇದೆ. ಒಂದು 2-3 ಇದು ಪಕ್ಕ ಇಲ್ಲೇ ಎಲ್ಲಾದರೂ ಇದ್ದೇ ಇರುತ್ತೆ. ಗೋಲ್ಡ್ ಬ್ಲಾಕ್. ಸದ್ಯಕ್ಕೆ ನಾವು ಒಂದು ನಿಮಿಷ ಇಲ್ಲಪ್ಪ, ಕ್ರಾಫ್ಟಿಂಗ್ ಟೇಬಲು ಆಗಲ್ಲ ಅನಿಸುತ್ತೆ. ಒಂದೇನಾಗೋದು. ಒಂದಲ್ಲ 2 ಕಮ್ಮಿ ಆಯಿತು. ಎರಡು ಕಮ್ಮಿ ಆಯಿತು. ಕರೆಕ್ಟ್ ಅಲ್ವಾ? ಗೋಲ್ಡಿಂದ ಮಾಡ್ಕೊಬೋದು. ಈ ಸ್ಟಿಕ್ಗಳು ಗೋಲ್ಡ್. ಒಂದು ನಿಮಿಷ. ಮ್ಯಾಗ್ಮಾ ಬ್ಲಾಕು ಓಯ್, ಗೋಲ್ಡ್ ಬ್ಲಾಕ್ ಸಿಗಲ್ವಾ? ಎಂಥದ್ದು ಇದು? ನನಗೆ ಇವಾಗಲೇ ಗೊತ್ತಾಗಿದ್ದು. ಅಲ್ಲ, ಗೋಲ್ಡಿಂದ ಗೋಲ್ಡ್ ಬ್ಲಾಕ್ ಸಿಗಲ್ಲ. ಮೈನ್ಕ್ರಾಫ್ಟಲ್ಲಿ ಇನ್ನೂ ಗೊತ್ತಿಲ್ದಲೇ ಇರೋದು. ಪರವಾಗಿಲ್ಲ. ಕೋಲ್ ಬ್ರೋ, ಫೈನಲಿ. ಡ್ರಿಪ್ ಸ್ಟೋನ್ ಏನು ಇಷ್ಟು ಬೇಗ ಸಿಗ್ತದೆ? ಅಲ್ಲಿ ಝೋಂಬಿಗಳಿಗೆ ಬಿದ್ದಾವೆ. ಕೋಲು ನಮಗೆ ಊಟ ಬೇಯಿಸೋಕ್ಕಾಗಲಿ ಬೇರೆ ಯಾವುದಕ್ಕಾಗಲಿ ಬೇಡದಲ್ಲೇ ಇದ್ದರೂ ಈ ಗೇಮಲ್ಲಂತೂ ಟಾರ್ಚ್ ಸಖತ್ ಇಂಪಾರ್ಟೆಂಟು. ಸಾಕಿಷ್ಟು ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋದೇನು ಬೇಡ. ಎಲ್ಲೂ ಹೋಗಕ್ಕೆ ಜಾಗನೇ ಇಲ್ಲ. ಮೇಲೆ ಹತ್ತುತ್ತಾ ಇದೆ, ಕಳೆದಿದ್ದೀವಿ. ಟೈಮ್ ಹೊಗಳ ಎಲ್ಲ ಪೂರ್ತಿ ತುಂಬೋಗೈತೆ. ನನಗೇನೇನು ಬೇಡವೋ ಅದೆಲ್ಲ ಎಷ್ಟು ಬಿಡ್ತೀನಿ. ನನಗೆ ಗ್ರಾವೆಲ್ ಬೇಡ, ಆಮೇಲೆ ಫೆದರ್ ಬೇಡ, ವುಲ್ ಬೇಡ, ಮ್ಯಾಗ್ಮಾ ಬ್ಲಾಕ್ ಬೇಡ, ಇದೆಲ್ಲ ಯಾವುದು ವುಡನ್ದು ಯಾವುದು ಬೇಡ. ಅಷ್ಟೇ, ಮುಗೀತು. ಎಲ್ಲ
ಅಂತಾನೆ ಬರ್ತಿದೆ. ನಾನು ಇನ್ನೂ ಏನು ಎಕ್ಸ್ಪರ್ಟ್ ಅಲ್ಲ ಇದರಲ್ಲಿ. ನಾನು ಗೇಮಿಂಗ್ ನೋಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಒಟ್ನಲ್ಲಿ ರೂಲ್ಸ್ ಅಂತೂ ಗೊತ್ತು ನನಗೆ. ರೂಲ್ಸ್ ಗೊತ್ತು ಹೆಂಗೆ ಆಡ್ಬೇಕಂತ. ಇಲ್ಲಿ ನಾನು ಯಾವುದು ಮರ ಕಟ್ ಮಾಡಿದ್ನ, ತಿರ್ಕೊಂಡೇನ ಬಂದಿಲ್ಲ ತಾನೆ ನಾನು. ಶಾಭಾಷ್, ಅಲ್ಲಿಂದ ತಿರ್ಕೊಂಡೋಗಿ ತಿರ್ಗಾ ಇಲ್ಲಿಗೆ ಬಂದಿದ್ದೀಯಾ ನೀನು ಅಂತ ನೀನು. ನನ್ನ ಹತ್ರ ಒಂದು ಐಡಿಯಾ ಐತೆ. ಏಟ್ ಬಿದ್ದೆ ಬಿಡುತ್ತೆ. ಬೋಟಲ್ಲಿದ್ರೆ ಏಟ್ ಬೀಳಲ್ಲ. ಅಲ್ಲ, ಇದನ್ನು ಮುರಿಯೋಕ್ಕೂ ಎಷ್ಟೊಂದು ಕಷ್ಟಪಡ್ತಾವೆ ನೀನು. ಎದಳಲಿ ಲೋ ವಿಲೇಜ್ ಅದು ಎಂಥದ್ದು ಸಿಕ್ಕಿಲ್ಲ. ನನ್ನ ಹತ್ರ ಒಂದು ಐಡಿಯಾ ಐತೆ. ನಿಮ್ಮ ಪರ್ಮಿಷನ್ ತಗೊಂಡು ಮಾಡ್ತೀನಿ ಅದನ್ನು. ಏನಿಲ್ಲ, ನಾವು ಕ್ರಿಯೇಟಿವ್ ಮೂಡಿಗೆ ಹೋಗಿ, ನಾನೇನು ತಗೊಳ್ಳಲ್ಲ ಸಾರಿ, ಕ್ರಿಯೇಟಿವ್ ಮೂಡಿಗೆ ಹೋಗಿ ಈ ಕಮ್ಯಾಂಡ್ನ ಹಾಕಿದ್ರೆ ನಮಗೆ ಲೊಕೇಶನ್ ಆದರೂ ಗೊತ್ತಾಗುತ್ತೆ. ಕನ್ನಡದಿಂದ ತೆಗೆದು ಲೊಕೇಟ್ ಸ್ಟ್ರಕ್ಚರ್ ವಿಲೇಜ್ ಇದನ್ನು ಹಾಕಿದ್ರೆ ಲೊಕೇಟ್ ಸ್ಟ್ರಕ್ಚರ್ ನಿಮಿಷ ಲೊಕೇಟ್ ಸ್ಟ್ರಕ್ಚರ್ ವಿಲೇಜ್ 328 ಆ ದೂರದಲ್ಲಿ ನಮಗೆ ಒಂದು ಊರು ಸಿಗುತ್ತೆ. ಈಗ ನಾವಿರೋದು 1922 ಸಾರಿ -322. ಅಲ್ಲೇ ಫುಡ್ ಖಾಲಿ ಆಗೋದು. ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ. ಒಂದು ನಿಮಿಷ. 2 days ಸರ್ವೈವ್ ಆಗಿದ್ದೀವಿ ನಾವು ಆಲ್ರೆಡಿ. ಈಗೇನಿದ್ರು ಜರ್ನಿ ಬಿಗಿನ್ಸ್. ಈಗ 115 ಇಷ್ಟ ಇಲ್ಲ ಈ ಬಯೋಮ್. ಇದು ಏನಿದ್ರು ಇಂಥ ಮರಗಳು ಇಷ್ಟ ಅಷ್ಟೇ. ಇದೆಲ್ಲ ಹೆಂಗೈತಂದರೆ ಒಣಗೋಗಿರೋ ಥರ ಒಂಥರ ಆಸ್ಟ್ರೇಲಿಯಾ ಮತ್ತು ಆ ಥರ ಜಾಗದಲ್ಲಿ ಇರ್ತಾವಲ್ಲ ಮರಗಳು, ಅಂಥವು ಒಂಥರ ಡೆಸರ್ಟ್ ಏರಿಯಾದಲ್ಲಿ ಇರೋತವು, ಆ ಥರ ಇರ್ತವೆ ಅವು. ಇನ್ನೊಂದು 100 ಮೀಟ್ರ್ ದೂರ ಐತೆ ಅಷ್ಟೆ. ಫಾರ್ ಯುವರ್ ಕನ್ಫರ್ಮೇಷನ್, ಮೈನ್ಕ್ರಾಫ್ಟಲ್ಲಿ ಒಂದು ಬ್ಲಾಕು 1 ಮೀಟರ್ ಇರುತ್ತೆ. ತ್ರೀ 328 ಬಂದಿದ್ದೀನಲ್ಲೋ. ಎಲ್ಲೋ ಐತೆ ವಿಲೇಜು? ಇವಾಗ ನನಗೆ ಕನ್ಫ್ಯೂಷನ್ ಐತೆ. ಇಲ್ಲ ಒಂದು ರೈಟ್ ಹೋಗಬೇಕು, ಇಲ್ಲ ಲೆಫ್ಟ್ ಹೋಗಬೇಕು. 10 ಎಣಿಸ್ತೀನಿ, ಯಾವ ಸೈಡ್ ಫಸ್ಟ್ ಬರುತ್ತೋ, 10 ಯಾವುದಕ್ಕೆ ಬರುತ್ತೋ ಆ ಸೈಡ್ ಹೋಗೋಣ. 1
2 3 4 5 6 7 8 9 10 ಈ ಸೈಡ್ ಸಿಕ್ಕಿಲ್ಲ ಅಂದರೆ ಆ ಸೈಡು. ವಿಲೇಜ್ ಸಿಕ್ಕಿದ್ರೆ ವಿಡಿಯೋ ಎಂಡ್ ಮಾಡ್ತೀವಿ ಅಷ್ಟೆ. ಸೂಪರ್ ಸೆಲೆಕ್ಷನ್ ಹರ್ಷ. ನನಗೆ ನಿಜ ಗೊತ್ತಿರಲಿಲ್ಲ. ಆಮೇಲೆ ಎಷ್ಟೊಂದು ಜನ ಸ್ಕ್ಯಾಮ್ ಮಾಡ್ತಾವ ನೀನು ಅಂದ್ಬಿಡ್ತಾರೆ. ಕ್ರಿಯೇಟಿವ್ ಮೂಡ್ ಯೂಸ್ ಮಾಡಿ ಬರ್ತಿದ್ದಂಗೆ ನಮಗೆ ಒಂದು ವಿಲೇಜರಿಂದ ಸ್ವಾಗತ ಆಯಿತು. ಬೇಗ ನನಗೆ ಈ ಬೆಡ್ ಇಷ್ಟ. ಈ ವಿಲೇಜ್ನ ಪೂರ್ತಿ ಲೂಟಿ ಮಾಡೋಣ. ಒಳ್ಳೆ ಚೆನ್ನಾಗಿರೋದು ಯಾವುದು ಇಲ್ವೇಂಡೋ, ಇದು ಬೇಕಿದ್ದು. ಇನ್ನೂ ಪರವಾಗಿಲ್ಲ, ಫಾರ್ ಮೇಲೆ ಇಟ್ಕೊಳ್ಳೋಣ. ಬುದ್ಧಿವಂತ. ಸದ್ಯಕ್ಕೆ ನಾವು ಯಾವುದನ ಮನೇನ ಕಬ್ಜಾ ಮಾಡಬೇಕು. ರೇಡ್ ಮಾಡಿದ್ದೀವಿ ಒಂದು ಲೆಕ್ಕಕ್ಕೆ ನಾವು. ಯಾವ ಮನೆ ಎಮ್ರಾಲ್ಡ್ ಇಲ್ವೇನ್ರೋ? ಎಮ್ರಾಲ್ಡು ಯಾವುದೋ ಒಂದು. ಈ ಮನೆಗಳೆಲ್ಲ ಲೂಟಿ ಆಗೋದು. ಐರನ್ ಗೋಲಮ್ ಅಣ್ಣ ಅಲ್ಲವರೇ. ಈ ಮನೆಯಲ್ಲಿ ಚೆಸ್ಟ್ ಇಲ್ಲ, ಈ ಮನೇಲೂ ಚೆಸ್ಟ್ ಇಲ್ಲ, ಈ ಮನೇಲೂ ಚೆಸ್ಟ್ ಇಲ್ಲ, ಈ ಮನೇಲಿ ಇದ್ರೂ ಇರೋದಿಲ್ಲ. ಪರವಾಗಿಲ್ಲ, ನನಗೆ ಈ ಜಾಗ ಏನು ಕೊಡ್ತೀಯ ನೀನು? ರೂಟ್ ಆ್ಯಂಡ್ ಫ್ಲೇಸಿಂದ ಎಮ್ರಾಲ್ಡಿಂದ ರೆಡ್ ಸ್ಟೋನ್ ಅಲ್ಲ ಯಾವುದಾನ ಒಂದು ಚೆನ್ನಾಗಿರೋ ಮನೆ ಇಲ್ಲ. ಇಷ್ಟೊಂದು ಫುಡ್ಗಳೈತೆ. ಚೆಸ್ಟಲ್ಲಿ ಇದು ಏನಂತಾರೆ ಅದನ್ನು? ಚೀಲ. ಕನ್ನಡದಲ್ಲಿ ಚೀಲ ಅಂತೀವಿ, ಮರ್ತೋಗೈತೆ. ಇದರಿಂದ ನಾವು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಬೇಕಾಗಿರೋದು. ಈ ಮನೆ ಒಂಚೂರು ಫ್ರೀ ಆಗೈತೆ. ಈ ಮನೆ ಫಿಕ್ಸ್. ತೆಗಿಯಪ್ಪ ನೀನು ಸಾಮಾನು. ಇದನ್ನು ತೆಗೆದು ನಾವು ಒಂದು ನಮಗೆ ಚೆಸ್ಟ್ ಬೇಕು, ಚೆಸ್ಟ್ನ ಎತ್ತಾಕೊಂಬರೋಣ. ನಮಗೆ ವುಡ್ಡು ಫರ್ನೆಸ್ ತೆಗೆದಿಡ್ತೀವಿ. ಒಂದು ನಿಮಿಷ. ನಮಗೆ ಸದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಸಿಕ್ಕೈತೆ. ಫರ್ನೆಸ್ ಇಲ್ಲಿಡೋಣ. ಕ್ರಾಫ್ಟಿಂಗ್ ಟೇಬಲ್ನ ಇದೆಲ್ಲ ಬೇಕೇನಾ? ವೇಸ್ಟ್ ಇವು. ಫರ್ನೆಸ್ ಇಲ್ಲಿಡೋಣ. ಏನಾನ ಬಾಕಿನ ಅದ್ಯಾವುದೋ ಇದಿತ್ತಲ್ಲ, ಇದನ್ನ ಇಟ್ಬಿಡೋಣ. ಏನಂತಾರೆ ಅದನ್ನು? ಬ್ರೀವಿಂಗ್ ಸ್ಟ್ಯಾಂಡ್. ಇದರಿಂದ ನಾವು ಪೋಷನ್ಸ್ನ ರೆಡಿ ಮಾಡ್ಬೋದು. ಪಾಯಿಂಟ್ ಸೆಟ್ ಆಗೋ. ಸದ್ಯಕ್ಕಿದೆ ನಮ್ಮ ಮನೆ. ಅದಾದಮೇಲೆ ನನ್ನ ಪ್ಲ್ಯಾನ್ ಇರೋದು ಒಂದು ಇಷ್ಟು ಪೂರ್ತಿ ಡಿಫಾರೆಸ್ಟ್ರೇಷನ್ ಮಾಡಿ ಅಲ್ಲೊಂದು ಹೊಸ್ದಾಗಿ ಮನೆ ಕಟ್ಟೋದು. ದಟ್ ಇಲ್ಲೊಂದ್ರು ಇಂಪೋರ್ಟಲ್. ಲೆಟ್ಸ್ ಗೋ. ಇಲ್ಲೇ ಮನೆ ನೋಡೋಣ.
ವಿತೌಟ್ ಮೈನಿಂಗ್ ದ ಡೈಮಂಡ್ ವಿ ಗಾಟ್ ದ ಒಬ್ಸಿಡಿಯನ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲೇ ನಾವು ಡೈಮಂಡ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತೀವಿ. ಡೈಮಂಡ್ ಫೈಂಡ್ ಔಟ್ ಮಾಡಾದ್ಮೇಲೆ ಇದು ಏನಂತಾರೆ ನೆದರ್ಗೆ ಹೋಗ್ತೀವಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್ ಬಾಯ್.